ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ. ಪಾಕಿಸ್ತಾನವನ್ನ ಮಟಾಶ್ ಮಾಡುವ ಕೆಲಸ ಆಗಬೇಕು. ಗುಬ್ಬಿ ತಾಲೂಕಿನ ಜ್ಯೋತಿನಗರ, ಚಿಕ್ಕೋನಹಳ್ಳಿ ಹಾಗೂ ಕಡೇಪಾಳ್ಯ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ 3 ಗ್ರಾಮಗಳಲ್ಲಿ 35 ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ರಾಜ್ಯದ ಜನತೆಗೆ ಕೊಟ್ಟಿದ್ದ ಆಶ್ವಾಸನೆ ಈಡೇರಿಸಿದ ಹಿನ್ನೆಲೆ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದು, ಅದರಂತೆ ನಮ್ಮ ತಾಲೂಕಿನಲ್ಲಿ ಹಲವಾರು ಹಟ್ಟಿ ಗ್ರಾಮಗಳನ್ನು ಗುರುತಿಸಿ ಕಂದಾಯ ಗ್ರಾಮಗಳನ್ನಾಗಿ ಮಾಡಲಾಗಿದೆ ಎಂದಿದ್ದಾರೆ. 5 ಕೋಟಿ ರೂಪಾಯಿ ಹಣದ ಒಂದು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಕೆಲವೆಲ್ಲ ಇದೆಲ್ಲ ಅರ್ಧ ಮಾಡಿಬಿಟ್ಟಿದ್ದು. ಕೆಲವು ನಮ್ಮ ಇಂಜಿನಿಯರ್ಸು ಸರಿಯಾಗಿ ಮೆಜರ್ಮೆಂಟ್ ಕೊಟ್ಟಿರಲಿಲ್ಲ, ಅದರಿಂದ ಕಡಿಮೆ ಹಣ ಹಾಕಿದ್ದು ಲಾಸ್ಟ್ ಟೈಮು. ಈಗ ಇವೆರಡೇ ರೋಡ್ ಇರೋದು ಅಂತ ನಾನು ಅಂದ್ಕೊಂಡಿದ್ದೆ. ಇವೆರಡು ರೋಡ್ಗೆ ಆಗೋವಷ್ಟು ಈಗ ಹಾಕಿದ್ದೀವಿ, 35 ಲಕ್ಷ ರೂಪಾಯಿ ಹಾಕಿದ್ದೀವಿ. ಪಕ್ಕದಾಗ ಇನ್ನೂ ರೋಡ್ ಇದೆ ಅಂತ ಹೇಳ್ತಾವ್ರೆ. ಅದು ತಿರ್ಗಾ ಈಗ ಇಂಜಿನಿಯರ್ಗೆ ಸರ್ವೆ ಮಾಡ್ಕೊಂಬರೋಕ್ಕೆ ಹೇಳಿದ್ದೀನಿ. ಅದನ್ನು ಪೂರ ಎಷ್ಟಾಯಿತು ಅಷ್ಟು ಕೂಡ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಇವತ್ತು ಇದು ನಡಿಲ್ಪಾಳ್ಯ, ಗಂಟೆಪಾಳ್ಯ ಮತ್ತು ಜ್ಯೋತಿನಗರ, ಚಿಕ್ಕನಹಳ್ಳಿ, ಆಮೇಲೆ ಕಡೆಕೋಡಿಪಾಳ್ಯ ಇಷ್ಟು ಇವತ್ತು ಗುದ್ದಲಿ ಪೂಜೆ ಮಾಡ್ತಾಯಿದ್ದೀವಿ. 1 ಕೋಟಿ 85 ಲಕ್ಷಕ್ಕೆ. ಇನ್ನು ಮಿಕ್ಕಿದ್ದು ನಾಳೆ ನಾಡ್ದು ಸಮಯ ಸಿಕ್ಕಿದಾಗ ಇನ್ನು ನಿಟ್ಟೂರಿಗೆ 50 ಲಕ್ಷ ಹಾಕಿದ್ದೀನಿ, ಟ್ಯಾಕ್ಟೂರ್ಗೆ 40 ಲಕ್ಷ ಹಾಕಿದ್ದೀನಿ, 90 ಲಕ್ಷ ಹಾಕಿದ್ದೀನಿ, ಬೆಲವತ್ತ 1 ಕೋಟಿ ರೂಪಾಯಿ ಹಾಕಿದ್ದೀವಿ. ಇವೆಲ್ಲವೂ ಈಗ ನೆಕ್ಸ್ಟ್ ಪೂಜೆ ಮಾಡಿಸ್ತೀವಿ. ಮತ್ತು ಈಗ ಎತ್ತಿನಹೊಳೆಯಲ್ಲಿ ಸುಮಾರು 30 ಕೋಟಿ ರೂಪಾಯಿ ಹಾಕ್ತಾಯಿದ್ದೀನಿ. 30 ಕೋಟಿ ರೂಪಾಯಿ ರಸ್ತೆಗೆ ನಮ್ಮವು. ನಾನು ಹಿಂದೆ ಎತ್ತಿನಹೊಳೆ ಪ್ರಾರಂಭ ಆದಾಗಲೇ ಅವರಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೆ, ಎತ್ತಿನಹೊಳೆ ವೆಹಿಕಲ್ ಓಡಾಡಿ ರಸ್ತೆ ಹಾಳಾಗುತ್ತೆ, ನನಗೆ ರಸ್ತೆಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದು. ಅದಕ್ಕೆ 30 ಕೋಟಿ ಕೊಟ್ಟಿದ್ದಾರೆ. ಅದನ್ನು ಈಗ ಅದರಲ್ಲಿ ನಾವು ಲಿಸ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಮತ್ತು ಹೇಮಾವತಿಲಿ 100 ಕೋಟಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಲಿಸ್ಟ್ ಮಾಡ್ತಾ ಇದ್ದೀವಿ. ಅವೆಲ್ಲ ಮುಂದಿನ ದಿನದಾಗ ಇವೆಲ್ಲ ಕಾಮಗಾರಿಗಳು ಮಾಡ್ತೀವಿ. ಉಗ್ರಗಾಮಿಗಳನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನವನ್ನ ಯುದ್ಧದಿಂದ ಹಿಂದೆ ಸರಿದು ಮಟಾಶ್ ಮಾಡುವ ಉತ್ತಮ ಅವಕಾಶವನ್ನ ಕಳೆದುಕೊಂಡಿದ್ದೀವಿ ಎಂದಿದ್ದಾರೆ. ಪಾಕಿಸ್ತಾನದ ಮೇಲೆ ನಡೆದ ಆಪರೇಷನ್ ಸಿಂಧೂರ ದಾಳಿಯು ಬೂಟಾಟಿಕೆ ಎನ್ನುವ ಮಾತು ಸರಿಯಲ್ಲ. ಆದರೆ ಯುದ್ಧ ಮಾಡಲು ಮುಂದಾಗಿ ಯುದ್ಧದಿಂದ ಹಿಂದೆ ಸರಿದಿದ್ದು ಸರಿಯಲ್ಲ ಎಂದಿದ್ದಾರೆ. ಬೂಟಾಟಿಕೆ ಏನಿಲ್ಲ, ಇಲ್ಲ ಬೂಟಾಟಿಕೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಆಕ್ಚುಲಿ ನಡೆದಿರ್ತಕ್ಕಂಥ ಘಟನೆ. ನಮ್ಮಲ್ಲಿ ಒಂದು ವಿಷಾದ ಏನಿದೆ ಅಂತಂದರೆ, ಒಂದು ಸರಿ ಕೈ ಇಟ್ಟಿದ್ರು, ಆದರೆ ಅವರು ರಾಜಿ ಮಾಡ್ಕೊಂಡಿದ್ದು ತಪ್ಪು ಅನ್ನೋದು ಅಷ್ಟೇ ನಮ್ಮ ಇದು. ಪೂರ್ಣ ಅವ್ರನ್ನ ಮುಗಿಸ್ಬೇಕಾಗಿತ್ತು. ಪದೇ ಈಗ ಅವರಲ್ಲಿ ನೋಡಿ ಯಾರು ಭಯೋತ್ಪಾದಕರು ಸತ್ತೋಗಿದ್ದಾರೆ ಅವರೆಲ್ಲರಿಗೂ ಕೂಡ 14 ಜನ ಸತ್ತಿರೋದಕ್ಕೆ 15 ಜನ ಸತ್ತಿರೋದಕ್ಕೆ 15 ಕೋಟಿ ರೂಪಾಯಿ ಕೊಡ್ತೀವಿ ಅವರಿಗೆ ಅಂತಾರೆ. ಇವರು ಹಣ ಭಯೋತ್ಪಾದಕರಿಗೆ ಕೊಡ್ತಾವ್ರೆ ಅಂತಂದ್ರೆ ಇವರು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾವ್ರೆ ಅನ್ನೋದು ಜಾಹಿರವಾಗಿರ್ತಕ್ಕಂಥ ವಿಚಾರ. ಆ ಒಂದು ಕಾರಣಕ್ಕೆ ಈಗ ಇಸ್ರೇಲ್ನವ್ರು ಹೆಂಗೆ ಹೊಡಿತಾರೋ ಅದು 2ರಷ್ಟು ಹೊಡಿಬೋದಾಯಿತು. ಅದು ಆ ಅವಕಾಶನ ಭಾರತದವರು ತಪ್ಪಿಸ್ಕೊಂಡವ್ರೆ ಅಂತ ಅಷ್ಟೇ. ಈ ವೇಳೆ ಪಕ್ಷದ ಮುಖಂಡರು, ಬೆಂಬಲಿಗರು, ಗ್ರಾಮದ ಮುಖ್ಯಸ್ಥರು ಭಾಗಿಯಾಗಿದ್ರು. ಶಾಸಕರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಎಸ್ಆರ್ ಶ್ರೀನಿವಾಸ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.